ನಮಸ್ಕಾರ ಸ್ನೇಹಿತರೆ, ಕೃಷ್ಣನ ನುಡಿಗಳು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭಗವದ್ಗೀತೆಯೆಂದರೆ ಜೀವನದ ಸಂಪೂರ್ಣ ಮಾರ್ಗದರ್ಶನ. ಇದರಲ್ಲಿ ಪ್ರತಿಯೊಂದು ಅಧ್ಯಾಯವೂ ಮಾನವನ ಜೀವನದ ಗಾಢ ಸತ್ಯಗಳನ್ನು ತಿಳಿಸುತ್ತದೆ. ಅಧ್ಯಾಯ 8 ಅಕ್ಷರ ಬ್ರಹ್ಮಯೋಗ ಎಂದು ಕರೆಯಲಾಗುತ್ತದೆ. ಇಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಬ್ರಹ್ಮ, ಆತ್ಮ, ಕರ್ಮ, ಮರಣ ಮತ್ತು ಮೋಕ್ಷ ಕುರಿತು ಆಳವಾದ ಜ್ಞಾನವನ್ನು ನೀಡುತ್ತಾನೆ. ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ಮರಣ ಸಮಯದಲ್ಲಿ ಮನಸ್ಸಿನ ಸ್ಥಿತಿ ಹೇಗಿರಬೇಕು ಮತ್ತು ಅದು ಹೇಗೆ ನಮ್ಮ ಮುಂದಿನ ಜೀವನವನ್ನು ನಿರ್ಧರಿಸುತ್ತದೆ ಎಂಬುದನ್ನು ವಿವರಿಸಲಾಗುತ್ತದೆ. ಅರ್ಜುನನ ಪ್ರಶ್ನೆಗಳು. ಅಧ್ಯಾಯ 8 ಆರಂಭದಲ್ಲಿ ಅರ್ಜುನನು ಶ್ರೀಕೃಷ್ಣನನ್ನು ಕೇಳುತ್ತಾನೆ. 1. ಬ್ರಹ್ಮ ಎಂದರೇನು? 2. ಅಧ್ಯಾತ್ಮ ಎಂದರೇನು? 3. ಕರ್ಮ ಎಂದರೇನು? 4. ಅಧಿಭೂತ, ಅಧಿದೈವ, ಅಧಿಯಜ್ಞ ಎಂದರೇನು? 5. ಮರಣ ಸಮಯದಲ್ಲಿ ಯಾರು ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ, ಅವರು ಹೇಗೆ ನಿಮ್ಮನ್ನು ಪಡೆಯುತ್ತಾರೆ? ಈ ಪ್ರಶ್ನೆಗಳು ಜೀವನದ ಮೂಲಭೂತ ಸತ್ಯಗಳನ್ನು ಅರಿಯಲು ಅತ್ಯಂತ ಮುಖ್ಯ. ಶ್ರೀಕೃಷ್ಣನ ಉತ್ತರ. 1. ಬ್ರಹ್ಮ. ಶ್ರೀಕೃಷ್ಣನು ಹೇಳುತ್ತಾನೆ, ಅಕ್ಷರ ಅಂದರೆ ಎಂದಿಗೂ ನಾಶವಾಗದದ್ದು ಬ್ರಹ್ಮ. ಅಂದರೆ ಎಂದಿಗೂ ನಾಶವಾಗದ ಶಾಶ್ವತ ತತ್ವವೇ ಬ್ರಹ್ಮ. ಇದು ದೇವರ ಪರಮಸ್ವರೂಪ. ಇದು ಎಲ್ಲದರ ಮೂಲ. 2. ಅಧ್ಯಾತ್ಮ. ಆತ್ಮನ ಸ್ವಭಾವವೇ ಅಧ್ಯಾತ್ಮ. ನಮ್ಮ ಒಳಗಿನ ನಿಜವಾದ ಸ್ವರೂಪವೇ ಆತ್ಮ. ಇದು ದೇಹದಿಂದ ಬೇರೆ. ನಾವು ದೇಹವಲ್ಲ, ಆತ್ಮವೇ ಎಂಬ ಅರಿವು ಅಧ್ಯಾತ್ಮ. 3. ಕರ್ಮ. ಸೃಷ್ಟಿಗೆ ಕಾರಣವಾಗುವ ಕ್ರಿಯೆಯೇ ಕರ್ಮ. ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯೂ ಫಲ ನೀಡುತ್ತದೆ. ಆ ಫಲವೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. 4. ಅಧಿಭೂತ. ನಾಶವಾಗುವ ವಸ್ತುಗಳೆಲ್ಲ ಅಧಿಭೂತ. ಈ ಭೌತಿಕ ಲೋಕದಲ್ಲಿರುವ ಎಲ್ಲವೂ ನಾಶವಾಗುತ್ತದೆ. ದೇಹ, ವಸ್ತುಗಳು, ಸಂಬಂಧಗಳು. ಇಲ್ಲಿ ಅಧಿದೈವ. ದೇವತೆಗಳ ಪ್ರಭಾವವೇ ಅಧಿದೈವ. ಸೂರ್ಯ, ಚಂದ್ರ, ಇಂದ್ರ ಮೊದಲಾದ ದೇವತೆಗಳ ಮೂಲಕ ಪ್ರಕೃತಿ ಕಾರ್ಯನಿರ್ವಹಿಸುತ್ತದೆ. 6. ಅಧಿಯಜ್ಞ. ನಮ್ಮೊಳಗಿರುವ ಪರಮಾತ್ಮನೇ ಅಧಿಯಜ್ಞ. ಮರಣ ಸಮಯದ ಮಹತ್ವ. ಈ ಅಧ್ಯಾಯದ ಮುಖ್ಯ ಸಂದೇಶ, ಮರಣ ಸಮಯದಲ್ಲಿ ಯಾವ ಚಿಂತನೆಯಿದ್ದೋ ಅದೇ ನಮ್ಮ ಮುಂದಿನ ಗತಿಯನ್ನ ನಿರ್ಧರಿಸುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ಯಾರಾದರೂ ನನ್ನನ್ನು ನೆನಪಿಸಿಕೊಂಡು ಮರಣ ಹೊಂದಿದರೆ ಅವರು ನನ್ನನ್ನು ಪಡೆಯುತ್ತಾರೆ. ಬೇರೆ ವಿಷಯಗಳನ್ನು ನೆನಪಿಸಿಕೊಂಡರೆ ಅದಕ್ಕೆ ತಕ್ಕ ಫಲ ದೊರೆಯುತ್ತದೆ. ಆದ್ದರಿಂದ ಜೀವನ ಪೂರ್ತಿ ದೇವರನ್ನು ನೆನಪಿಸುವ ಅಭ್ಯಾಸ ಬಹಳ ಮುಖ್ಯ. ಭಕ್ತಿ ಮತ್ತು ಧ್ಯಾನ. ಶ್ರೀಕೃಷ್ಣನು ಹೇಳುತ್ತಾನೆ, ಸದಾ ನನ್ನನ್ನು ನೆನಪಿಸು. ಯುದ್ಧ ಮಾಡುತ್ತಾ ಕೂಡ ನನ್ನನ್ನು ನೆನಪಿಸಬಹುದು. ಮನಸ್ಸನ್ನು ನಿಯಂತ್ರಿಸಿ ಧ್ಯಾನ ಮಾಡಬೇಕು. ಧ್ಯಾನದಿಂದ ಮನಸ್ಸು ಸ್ಥಿರವಾಗುತ್ತದೆ. ಭಕ್ತಿಯಿಂದ ದೇವರ ಜೊತೆ ಸಂಪರ್ಕ ಬರುತ್ತದೆ. ಓಂ ಜಪದ ಮಹತ್ವ. ಮರಣ ಸಮಯದಲ್ಲಿ ಓಂ ಎಂದು ಜಪಿಸಿ ದೇವರನ್ನು ನೆನಪಿಸಿದರೆ ಮೋಕ್ಷ ದೊರೆಯುತ್ತದೆ. ಓಂ ಎಂಬುದು ಬ್ರಹ್ಮನ ಸಂಕೇತ. ಇದು ಎಲ್ಲಾ ಮಂತ್ರಗಳ ಮೂಲ. ಯೋಗಿಯ ಮರಣ ಮಾರ್ಗ. ಶ್ರೀಕೃಷ್ಣನು 2 ಮಾರ್ಗಗಳನ್ನು ವಿವರಿಸುತ್ತಾನೆ. 1. ದೇವಯಾನ ಅಂದರೆ ಉತ್ತರಾಯಣ ಮಾರ್ಗ. 2. ಪಿತೃಯಾನ ಅಂದರೆ ದಕ್ಷಿಣಾಯಣ ಮಾರ್ಗ. ದೇವಯಾನ ಬೆಳಕು, ಜ್ಞಾನ, ಅಗ್ನಿಮಾರ್ಗ. ಈ ಮಾರ್ಗದಲ್ಲಿ ಹೋದವರು ಮತ್ತೆ ಹುಟ್ಟುವುದಿಲ್ಲ, ಮೋಕ್ಷ ಪಡೆಯುತ್ತಾರೆ. ಪಿತೃಯಾನ ಅಂಧಕಾರ, ಅಜ್ಞಾನ ಮಾರ್ಗ. ಈ ಮಾರ್ಗದಲ್ಲಿ ಹೋದವರು ಮತ್ತೆ ಹುಟ್ಟುತ್ತಾರೆ. ಇದರಿಂದ ನಾವು ತಿಳಿಯಬೇಕಾದದ್ದು, ಜ್ಞಾನ ಮತ್ತು ಭಕ್ತಿ ಇದ್ದರೆ ಮಾತ್ರ ಮೋಕ್ಷ ಸಾಧ್ಯ. ಕಾಲದ ಮಹತ್ವ. ಶ್ರೀಕೃಷ್ಣನು ಹೇಳುತ್ತಾನೆ, ಬ್ರಹ್ಮನ 1 ದಿನ 1000 ಯುಗಗಳು. ಬ್ರಹ್ಮನ 1 ರಾತ್ರಿ 1000 ಯುಗಗಳು. ಈ ಸಮಯದಲ್ಲಿ ಸೃಷ್ಟಿ ಮತ್ತು ಲಯ ನಡೆಯುತ್ತದೆ. ಇದರಿಂದ ತಿಳಿಯುವುದು, ಈ ಲೋಕ ತಾತ್ಕಾಲಿಕ, ಆದರೆ ಬ್ರಹ್ಮ ಶಾಶ್ವತ. ಪರಮಗತಿ. ದೇವರನ್ನು ಪಡೆಯುವುದೇ ಜೀವನದ ಗುರಿ. ಶ್ರೀಕೃಷ್ಣನು ಹೇಳುತ್ತಾನೆ, ಯಾರು ನನ್ನನ್ನು ನಂಬುತ್ತಾರೆ, ಯಾರು ಭಕ್ತಿಯಿಂದ ನನ್ನನ್ನು ನೆನಪಿಸುತ್ತಾರೆ, ಅವರು ನನಗೆ ಸೇರುತ್ತಾರೆ. ಅವರಿಗೆ ಮತ್ತೆ ಜನನ ಮರಣ ಚಕ್ರವಿಲ್ಲ. ಜೀವನಕ್ಕೆ ಪಾಠಗಳು. 1. ಸದಾ ದೇವರನ್ನು ನೆನಪಿಸಬೇಕು.
ಜೀವನದಲ್ಲಿ ಏನೇ ಮಾಡಿದರೂ ದೇವರನ್ನು ಮರೆಯಬಾರದು. 2. ಮನಸ್ಸಿನ ನಿಯಂತ್ರಣ. ಮನಸ್ಸು ಯಾವಾಗಲೂ ಅಲೆದಾಡುತ್ತದೆ, ಅದನ್ನು ನಿಯಂತ್ರಿಸುವುದು ಮುಖ್ಯ. 3. ಧ್ಯಾನ ಮತ್ತು ಭಕ್ತಿ. ಧ್ಯಾನದಿಂದ ಶಾಂತಿ, ಭಕ್ತಿಯಿಂದ ದೈವ ಸಂಪರ್ಕ. 4. ಮರಣಕ್ಕೆ ಸಿದ್ಧತೆ. ಮರಣ ಯಾವಾಗ ಬರುತ್ತದೆ ಗೊತ್ತಿಲ್ಲ, ಆದ್ದರಿಂದ ಜೀವನ ಪೂರ್ತಿ ಸತ್ಕಾರ್ಯ ಮಾಡಬೇಕು. 5. ಅಸಕ್ತ ಜೀವನ. ಲೋಕದ ವಸ್ತುಗಳು ನಾಶವಾಗುತ್ತವೆ, ಅದರ ಮೇಲೆ ಅತಿಯಾದ ಆಸಕ್ತಿ ಇರಬಾರದು. ಆಳವಾದ ಅರ್ಥ. ಈ ಅಧ್ಯಾಯದ ಮೂಲ ಸಂದೇಶ: ನಮ್ಮ ಮನಸ್ಸು ಯಾವ ಕಡೆ ಕೇಂದ್ರೀಕೃತವಾಗಿದೆಯೋ ನಮ್ಮ ಜೀವನವು ಅದೇ ದಿಕ್ಕಿನಲ್ಲಿ ಸಾಗುತ್ತದೆ. ಹಣದ ಮೇಲೆ ಮನಸ್ಸಿದ್ದರೆ ಅದು ಸಿಗುತ್ತದೆ, ದೇವರ ಮೇಲೆ ಮನಸ್ಸಿದ್ದರೆ ಮೋಕ್ಷ ಸಿಗುತ್ತದೆ. ಇಂದಿನ ಜೀವನಕ್ಕೆ ಸಂಪರ್ಕ. ಇಂದಿನ ಕಾಲದಲ್ಲಿ ಜನರು ಒತ್ತಡದಲ್ಲಿ ಬದುಕುತ್ತಿದ್ದಾರೆ, ಮನಸ್ಸು ಅಶಾಂತವಾಗಿದೆ, ಭಯ, ಆತಂಕ ಹೆಚ್ಚಾಗಿದೆ. ಈ ಸಂದರ್ಭದಲ್ಲಿ ಭಗವದ್ಗೀತೆ ಅಧ್ಯಾಯ 8 ನಮಗೆ ಹೇಳುತ್ತದೆ: ಶಾಂತವಾಗಿ ಇರಲು ದೇವರನ್ನು ನೆನಪಿಸು, ಮನಸ್ಸನ್ನು ನಿಯಂತ್ರಿಸು, ಜೀವನವನ್ನು ಅರ್ಥಪೂರ್ಣವಾಗಿಸು. ಉದಾಹರಣೆ: ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ತಯಾರಿ ಮಾಡುತ್ತಾನೆ. ಅವನು ಯಾವ ವಿಷಯದ ಮೇಲೆ ಹೆಚ್ಚು ಗಮನ ಕೊಡುತ್ತಾನೋ ಅದೇ ವಿಷಯದಲ್ಲಿ ಅವನು ಯಶಸ್ವಿಯಾಗುತ್ತಾನೆ. ಅದೇ ರೀತಿ ಜೀವನದಲ್ಲಿ ನಾವು ದೇವರ ಮೇಲೆ ಗಮನ ಕೊಡಬೇಕು, ಅಂತಿಮವಾಗಿ ಅದೇ ಫಲ ದೊರೆಯುತ್ತದೆ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ: ನನ್ನನ್ನು ಸದಾ ನೆನಪಿಸು, ನಿನ್ನ ಕರ್ತವ್ಯವನ್ನು ನಿರ್ವಹಿಸು. ಇದು ಜೀವನದ ಮಹಾನ್ ಸೂತ್ರ. ಕೆಲಸ ಮಾಡು, ದೇವರನ್ನು ನೆನಪಿಸು, ಫಲದ ಬಗ್ಗೆ ಚಿಂತೆ ಮಾಡಬೇಡ. ಬ್ರಹ್ಮ ಶಾಶ್ವತ ತತ್ವ, ಆತ್ಮ ನಿಜವಾದ ಸ್ವರೂಪ, ಕರ್ಮ ಕ್ರಿಯೆ ಮತ್ತು ಫಲ, ಮರಣ ಸಮಯದ ಚಿಂತನೆ ಮುಂದಿನ ಗತಿ, ಭಕ್ತಿ ಮತ್ತು ಧ್ಯಾನ ಮೋಕ್ಷದ ಮಾರ್ಗ. ಭಗವದ್ಗೀತೆ ಅಧ್ಯಾಯ 8 ನಮಗೆ ಜೀವನದ ಅತ್ಯಂತ ಮುಖ್ಯವಾದ ಸತ್ಯವನ್ನು ಕಲಿಸುತ್ತದೆ. ಅಂದರೆ, ನಾವು ಹೇಗೆ ಬದುಕುತ್ತೇವೆ ಎಂಬುದಕ್ಕಿಂತ ನಾವು ಹೇಗೆ ಚಿಂತಿಸುತ್ತೇವೆ ಎಂಬುದು ಮುಖ್ಯ. ನಮ್ಮ ಚಿಂತನೆ ದೇವರ ಕಡೆ ಇರಬೇಕು, ಆಗ ನಮ್ಮ ಜೀವನ ಶಾಂತಿ, ಸಂತೋಷ ಮತ್ತು ಮೋಕ್ಷದ ದಾರಿಗೆ ಸಾಗುತ್ತದೆ. ಈ ಅಧ್ಯಾಯದ ಸಾರ: ದೇವರನ್ನು ನೆನಪಿಸುವುದು ಜೀವನದ ಗುರಿ, ಅದೇ ಶಾಶ್ವತ ಸುಖಕ್ಕೆ ದಾರಿ.